ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ನಮಸ್ಕಾರ, ಹಾರ್ಜಿ ಸುನೀಲ್ ಮಾತಾಡ್ತಿದ್ದೀನಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದ ಈ ಒಂದು ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಕೆಳಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಕುರಿತು, ಕುಡಿಯುವ ನೀರಿನ ಕುರಿತು, ಹಾಗೆ ನೀರಿನ ಸಂರಕ್ಷಣೆ ಕುರಿತು, ಪ್ಲಾಸ್ಟಿಕ್ಗೆ ಪರ್ಯಾಯವಾದಂಥ ವಸ್ತುಗಳನ್ನು ಬಳಕೆ ಮಾಡುವಂಥ ವಿಚಾರಗಳನ್ನು ಕುರಿತಾಗಿ, ನಂತರ ಶೌಚಾಲಯ ಬಳಕೆ ಕುರಿತಾಗಿ, ಆರೋಗ್ಯ ಕುರಿತಾಗಿ ಈ ಒಂದು ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಜನತೆಗೆ ವಿಶೇಷವಾಗಿ ಹಾಡುಗಳ ಮೂಲಕ, ಕಥೆಯ ಮೂಲಕ, ಕವನದ ಮೂಲಕ, ನಾಟಕದ ಮೂಲಕ ಸಾಕಷ್ಟೊಂದು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮಗಳ ಮೂಲಕ ನಮ್ಮೆಲ್ಲ ಗ್ರಾಮೀಣ ಜನತೆಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಿದ್ದೀವಿ. ಹಾಗೆ ಅದೇ ರೀತಿಯಲ್ಲಿ ಇವತ್ತಿನ ದಿನ ಸಹ ನಾವು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮ ಧ್ಯೇಯ ಈ ಒಂದು ವಿಷಯದ ಕುರಿತಾಗಿ ಒಂದು ಕಥೆಯನ್ನು ಹೇಳೋದಕ್ಕೆ ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ಖ್ಯಾತ ಸಾಹಿತಿಗಳು ಹಾಗೂ ಶಿಕ್ಷಕರು, ಚೈತನ್ಯ ಕಲಾ ನಿಕೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಯಮಂಗಲ ಚಂದ್ರಶೇಖರ್ ಸರ್ ಅವರು ಈತನ ಕಾರ್ಯಕ್ರಮ ನಮ್ಮ ಜೊತೆಗಿದ್ದಾರೆ. ಖುದ್ದಾಗಿ ಅವ್ರನ್ನೇ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ, ಸುಸ್ವಾಗತ ಸರ್. ಸರ್ ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮ ಧ್ಯೇಯ ಈ ಒಂದು ವಿಷಯದ ಕುರಿತಾಗಿ ತಾವು ಒಂದು ಕಥೆ ಹೇಳ್ತಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಕಥೆನ ಹೇಳೋದ್ರ ಮೂಲಕ ನಮ್ಮ ಗ್ರಾಮೀಣ ಜನತೆಗೆ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮ ಧ್ಯೇಯ ಅಂತಕ್ಕಂಥ ವಿಷಯನ ಕುರಿತಾಗಿ ತಾವು ಜಾಗೃತಿಯನ್ನು ಮೂಡಿಸ್ತಿದ್ದೀರಿ ಸರ್? ಹೌದು ಸರ್, ಮೊದಲಿಗೆ ನಮ್ಮ ಎಲ್ಲಾ ಶ್ರೋತೃ ಮಹಾಶಯರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಪ್ಲಾಸ್ಟಿಕ್ ಭಸ್ಮಾಸುರ ಎಂಬ ಕಥೆಯನ್ನ ಈ ದಿನ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮ ಧ್ಯೇಯ ಎಂಬ ಶೀರ್ಷಿಕೆಯ ಅನ್ವಯ ರಚನೆಯಾಗಿರುವಂತಹ ಒಂದು ಕತೆ. ಪ್ಲಾಸ್ಟಿಕ್ ಭಸ್ಮಾಸುರ ಅಂತಕ್ಕಂಥ ಒಂದು ಒಳ್ಳೆ ಕಥೆ ಹೇಳೋದ್ರ ಮೂಲಕ ನಮ್ಮ ಗ್ರಾಮೀಣ ಜನರಲ್ಲಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮ ಧ್ಯೇಯ ಅಂತಕ್ಕಂಥ ವಿಷಯನ ಕುರಿತಾಗಿ ತಾವು ಒಂದು ಕಥೆನ ಹೇಳ್ತಿದ್ರೆ, ಕಥೆನ ಪ್ರಾರಂಭ ಮಾಡಿ ಸರ್. ಮುಂಜಾವು ಬೆಳ್ಳನೆ ಬೆಳಕು ಮಬ್ಬನ್ನು ಕರಗಿಸಿ ಭುವಿಯತ್ತ ವಾಲುತ್ತಿದೆ. ಕಾಗೆಗಳು ಕಾವು ಕಾವು ಎಂದು ಕೂಗುತ್ತಾ ತನ್ನ ಬಳಗದ ಜೊತೆಗೆ ಜಗವನ್ನೆಲ್ಲ ಎಚ್ಚರಿಸುತ್ತಿದೆ. ಕೋಗಿಲೆಗಳ ಕುಹು ಕುಹು ಇಂಪಾದ ನಿನಾದ, ಹಕ್ಕಿಗಳ ಚಿಲಿಪಿಲಿ ಕಲರವ ಹೀಗೆ ಇಂಪನ್ನು ನೀಡಿದೆ. ಇವುಗಳ ಜೊತೆಗೆ ಯಾವುದೋ ಭಯಾನಕ ಶಬ್ದವೊಂದು ಸ್ವಚ್ಛನನ್ನು ಭಯಭೀತಗೊಳಿಸಿ ಅಮ್ಮ ಎಂದು ಜೋರಾಗಿ ಎಚ್ಚರಿಸಿರುತ್ತೆ. ಸ್ವಚ್ಛತ್ ಸ್ವಚ್ಛತ್, ಏನಾಯ್ತು ಪುಟ್ಟ, ಇದೇಳು, ಏಕೆ, ಏನಾಯ್ತು? ಅಮ್ಮ ಶಶಿ ಗಾಬರಿಗೊಂಡು ಸ್ವಚ್ಛತ್ನನ್ನು ಎಬ್ಬಿಸುತ್ತಾಳೆ. ಅಮ್ಮ ಅಮ್ಮ ಅಮ್ಮ, ಯಾಕಪ್ಪ, ಎದ್ದೇಳು ಮಗನೇ. ಅಮ್ಮ, ಭಸ್ಮಾಸುರ, ಪ್ಲಾಸ್ಟಿಕ್ ಭಸ್ಮಾಸುರ, ಭಯದಿಂದ ಹೇಳುತ್ತಾನೆ. ಯಾಕಪ್ಪ, ಏನಾದ್ರು ಕೆಟ್ಟ ಕನಸು ಬಿತ್ತೇನೋ? ಎಬ್ಬಿಸಿ ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತಾಳೆ ಅಮ್ಮ. ಹೌದಮ್ಮ, ಭಯಂಕರವಾದ ಕನಸು. ಅದರಲ್ಲಿ ಒಬ್ಬ ರಾಕ್ಷಸ ನಿಮ್ಮನ್ನೆಲ್ಲ ನಾಶ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಮ್ಮ, ಅಯ್ಯೋ ದೇವರೇ, ಭಯಪಡಬೇಡ, ಅದು ಬರೀ ಕನಸು. ದೃಷ್ಟಿ ತೆಗೆದ್ರೆ ಸರಿ ಹೋಗುತ್ತೆ. ದೃಷ್ಟಿ ತೆಗೆದು ಎಬ್ಬಿಸಿ ಹೋಗು, ಮುಖ ತೊಳೆ, ಹಾಲು ಕೊಡ್ತೀನಿ ಕುಡಿಯುವಂತೆ ಹೇಳಿದಳು ಅಮ್ಮ. ಸ್ವಚ್ಛ ಎದ್ದು ಮುಖ ತೊಳೆದು ಹಾಲನ್ನು ಕುಡಿದು ಶಿಕ್ಷಕಿ ನೀಡಿದ್ದ ಯೋಜನಾ ಕಾರ್ಯ ಪ್ಲಾಸ್ಟಿಕ್ ನಿಂದ ಆಗುವ ಅನಾನುಕೂಲಗಳು ಸಿದ್ಧತೆಯಲ್ಲಿ ತೊಡಗುತ್ತಾನೆ. ಯೋಜನಾ ಕಾರ್ಯ ಪುಟಗಳನ್ನು ತಿರುವಿ ಹಾಕುತ್ತಾ ಅವನ ಮನಸ್ಸು ರಾತ್ರಿಯ ಕನಸಿನತ್ತ ಯೋಚಿಸತೊಡಗಿರುತ್ತದೆ. ನಿನ್ನೆ ರಾತ್ರಿ ಗೃಹ ಪಾಠ ಮುಗಿಸಿ ಊಟ ತಿಂದು ಅಪ್ಪ ಅಮ್ಮನಿಗೆ ಗುಡ್ ನೈಟ್ ಹೇಳಿ ಮಲಗಿದ್ದ ಸ್ವಚ್ಛತ್ ಗಾಢ ನಿದ್ರೆಗೆ ಜಾರಿದ್ದ. ಮಗು, ಮಗು, ಕರ್ಕಶ ಧ್ವನಿಯೊಂದು ಕೂಗಿತ್ತು. ಯಾರು 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 ಕೇಳಿದ ಸ್ವಚ್ಛತ್. ನಾನು ಪ್ಲಾಸ್ಟಿಕ್, ನಿನ್ ಜೊತೆಯಲ್ಲಿ ಮಾತನಾಡೋಕ್ ಬಂದಿದ್ದೀನಿ. ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಒಂದು ವಸ್ತು ಅಲ್ವಾ? ಅದು ಅಲ್ಲದೆ ನಿರ್ಜೀವಿ ಅಲ್ವಾ? ನೀನ್ ಹೇಗ್ ಮಾತನಾಡೋಕ್ ಸಾಧ್ಯ? ಆಶ್ಚರ್ಯದಿಂದ ಕೇಳಿದ ಸ್ವಚ್ಛತ್. ಹೌದು, ನೀನ್ ಹೇಳ್ತಾ ಇರೋದು ನಿಜಾನೇ. ನಾನು ನಿರ್ಜೀವಿ, ಆದ್ರೆ ಜೀವಂತ ಇರುವ ನಿರ್ಜೀವಿ. ಪ್ಲಾಸ್ಟಿಕ್ ಜೀವಂತ ಇರುವ ನಿರ್ಜೀವಿ? ಅರ್ಥ ಆಗ್ಲಿಲ್ಲ. ಬಿಡಿಸಿ ಹೇಳು, ಸ್ವಚ್ಛತೆ ಕೇಳಿದ. ಜೀವಂತ ಇರುವ ನಿರ್ಜೀವಿ ಅಂದ್ರೆ ಈ ಜಗತ್ತಿನಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ನನ್ನ ಅಗತ್ಯತೆ ಇದೆ. ಪ್ಲಾಸ್ಟಿಕ್ ಇಲ್ಲದೆ ಯಾವುದೇ ಕ್ರಿಯೆಗಳು ಮನುಷ್ಯರಿಂದ ಸಾಧ್ಯವಿಲ್ಲ. ಮನುಷ್ಯ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಒಂದಿಲ್ಲೊಂದು ಸಮಯ, ಒಂದಿಲ್ಲೊಂದು ಕೆಲಸಕ್ಕೆ ಪ್ಲಾಸ್ಟಿಕ್ ಆದ ನನ್ನನ್ನು ಅವಲಂಬಿಸಿಯೇ ಇರುತ್ತಾನೆ, ಹೇಳಿತು ಪ್ಲಾಸ್ಟಿಕ್. ಹೌದು, ನಮ್ ಮಿಸ್ ಹೇಳ್ತಿದ್ರು ಪ್ಲಾಸ್ಟಿಕ್ ನಿಂದ ಪರಿಸರಕ್ಕೆ ತುಂಬಾ ಹಾನಿಕರ ಅಂತ. ಅದರಿಂದ ಮನುಷ್ಯರ ಆರೋಗ್ಯದ ಮೇಲೆ ಅಪಾರವಾದ ದುಷ್ಪರಿಣಾಮವಾಗುತ್ತದೆ ಅಂತ. ನಾವು ಮನುಷ್ಯರು 21ನೇ ಶತಮಾನದ ವೈಜ್ಞಾನಿಕ ಯುಗದಲ್ಲಿದ್ದೇವೆ. ನಾವು ನಿನ್ನನ್ನು ನಾಶ ಮಾಡೇ ಮಾಡ್ತೀವಿ. ಅದು ಸಾಧ್ಯವಿಲ್ಲ, ನಿಮ್ಮ ಜನ್ಮದಲ್ಲೂ ಸಾಧ್ಯ ಇಲ್ಲ. ಅದು ಅದು ಹೇಗೆ ನನ್ನನ್ನ ನಾಶ ಮಾಡ್ತೀರ ನೀವು? ನಿನ್ನನ್ನು ಸುಟ್ಟು ಹಾಕ್ತೀವಿ, ನಿನ್ನ ವಂಶವನ್ನ ನಿರ್ವಂಶ ಮಾಡ್ತೀವಿ, ಹೇಳಿದ ಸ್ವಚ್ಛತ್. ಸುಟ್ಟು ಹಾಕ್ತೀರಾ? ನನ್ನ ವಂಶನ ನಿರ್ವಂಶ ಮಾಡ್ತೀರಾ? ಇದು ಕನಸಿನ ಮಾತು, ಹೇಳುತ್ತೆ ಪ್ಲಾಸ್ಟಿಕ್. ಕನಸಿನ ಮಾತಲ್ಲ, ನಿಜಾನೇ ಹೇಳ್ತಿದ್ದೀವಿ. ಪಾಪ ಮಗು, ನನ್ನ ಅಸ್ತಿತ್ವ ಎಲ್ಲೆಲ್ಲಿದೆ ಅಂತ ನಿಂಗೆ ಗೊತ್ತಾ? ಬೆಳಿಗ್ಗೆ ನೀನ್ ಎದ್ದ ತಕ್ಷಣ ಉಪಯೋಗಿಸೋ ಬ್ರಷ್, ಟೂತ್ ಪೇಸ್ಟು, ಟ್ಯೂಬು, ಶಾಂಪು ಪಾಕೆಟ್, ಬಕೆಟ್, ಜಗ್ಗು, ನೀನು ಉಪಯೋಗಿಸುವ ಪೆನ್ನು, ಅಂಗಡಿಯಿಂದ ತೆಗೆದುಕೊಂಡು ಬರುವ ಬ್ಯಾಗು, ಬಾಟ್ಲು, ಅಲಂಕಾರ ಸಾಮಗ್ರಿ, ಇತ್ಯಾದಿ 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 ಹೇಳ್ತಾ ಹೋದ್ರೆ ಇಡೀ ದಿನ ನನ್ನ ಅಸ್ತಿತ್ವದ ಕಥೆಯನ್ನ ಹೇಳಬಹುದು. ಗೊತ್ತಾ? ಹೇಳ್ತು ಪ್ಲಾಸ್ಟಿಕ್. ಗೊತ್ತು, ಮನುಷ್ಯ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ನಿನ್ನ ಬಲೆಗೆ ಬಿದ್ದೋಗಿದ್ದಾನೆ. ಆ ಬಲೆಯಿಂದ ಬಿಡಿಸಿ ನಿನ್ನನ್ನು ಸುಟ್ಟು ಹಾಕುತ್ತೇವೆ. ಸುಡ್ತೀರಾ? ಸುಡ್ತೀರಾ? ಸುಡ್ರಿ ಸುಡ್ರಿ, ಅದ್ ಹೆಂಗ್ ಸುಡಿತೀರೋ ನಾನು ನೋಡ್ತೀನಿ. ಆದ್ರೆ ಅದ್ರಿಂದ ನಿಮ್ಗೇನೇ ತೊಂದ್ರೆ, ಹೇಳಿತು ಪ್ಲಾಸ್ಟಿಕ್. ಅದು ಹೇಗೆ? ನೀವು ಪ್ಲಾಸ್ಟಿಕ್ ಅನ್ನ ಸುಟ್ರೆ ಗಾಳಿಯಲ್ಲಿ ಲೀನವಾಗಿ ವಾಯುವನ್ನ ಮಲಿನಗೊಳಿಸ್ತೇನೆ. ಅದನ್ನು ನೀವು ಉಸಿರಾಡ್ತೀರಾ. ನೀವು ಉಸಿರಾಡುವಂತ ಜಾನುವಾರುಗಳು ಅನಾರೋಗ್ಯಕ್ಕೆ ತುತ್ತಾಗಿ ನರಳಿ ಸಾಯ್ತವೆ. ಹೇಳಿತು ಪ್ಲಾಸ್ಟಿಕ್. ಹೌದಲ್ವಾ? ಪ್ಲಾಸ್ಟಿಕ್ ಸುಡುವುದರಿಂದ ವಾಯು ಮಾಲಿನ್ಯವಾಗುತ್ತಲ್ಲ, ಇದರಿಂದ ಮನುಷ್ಯರಿಗೆ ತಾನೇ ತೊಂದ್ರೆ. ಮತ್ತಿನ್ನೇನು ಮಾಡಬಹುದಪ್ಪ? ಪ್ಲಾಸ್ಟಿಕ್ ನ ನಾಶ ಮಾಡೋಕೆ ಯೋಚನೆ ಮಾಡ್ದ ಸ್ವಚ್ಛತ್. ಹೌದು ಮಗು, ನನ್ನ ನಾಶ ಮಾಡ್ಬೇಕು ಅಂತ ಹೇಳ್ತಿದೀಯಲ್ಲ, ನನ್ನಿಂದ ನಿನಗೇನೂ ಉಪಯೋಗಗಳೇ ಇಲ್ವೇ? ಕೇಳಿತು ಪ್ಲಾಸ್ಟಿಕ್. ಇದೆ, ಇಲ್ಲ ಅಂತ ಹೇಳಲಾಗುವುದಿಲ್ಲ. ಆದ್ರೆ ಉಪಯೋಗಕ್ಕಿಂತ ನಿನ್ನ ಬಳಕೆಯಿಂದ ತೊಂದರೆಗಳೇ ಜಾಸ್ತಿ. ಅದು ಅಲ್ಲದೆ ಆರೋಗ್ಯದ ಮೇಲೆ ಹೆಚ್ಚು ಹಾನಿಕರ. ಆದ್ರಿಂದ ನಿನ್ನನ್ನು ಸುಡುವುದಿಲ್ಲ, ನಿನ್ನ ಎಲ್ಲಾದ್ರೂ ಒಂದು ಕಡೆ ಎಸೆಯುತ್ತೇವೆ, ನಿನ್ನ ಮಣ್ಣಲ್ಲಿ ಮಣ್ಣಾಗಿಸುತ್ತೇವೆ, ಹೇಳಿದ ಸ್ವಚ್ಛತೆ. ಮಣ್ಣಲ್ಲಿ ಮಣ್ಣಾಗಿಸ್ತೀರಾ? ನೀವು ಮಣ್ಣಲ್ಲಿ ಮಣ್ಣಾಗಿಸ್ತೀರಾ? ಮಾಡಿ ನೋಡೋಣ, ಅದ್ರಿಂದ ನಿಮ್ಗೇನೇ ಹೆಚ್ಚು ತೊಂದ್ರೆ, ಹೇಳಿತು ಪ್ಲಾಸ್ಟಿಕ್. ನಮ್ಗೆ ತೊಂದ್ರೆನಾ? ಅದು ಹೇಗೆ? ನೀನು ಪ್ಲಾಸ್ಟಿಕ್ ಅನ್ನ ಎಲ್ಲಂದ್ರೆ ಅಲ್ಲಿ ಒಂದು ಕಡೆ ಎಸೆಯುತ್ತೀಯಾ ಅಂತ ಇಟ್ಕೊಳ್ಳೋಣ. ಎಲ್ಲಾ ಕಸವು ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಕರಗುತ್ತೆ. ಆದ್ರೆ ನಾನು ಇದ್ದೀನಲ್ಲ ಪ್ಲಾಸ್ಟಿಕ್, ನಾನು ಈ ಪ್ಲಾಸ್ಟಿಕ್ ಇದ್ದೀನಲ್ಲ, ನಾನು
ಮಣ್ಣಿನಲ್ಲಾಗ್ಲಿ ನೀರಿನಲ್ಲಾಗ್ಲಿ ಕರಗೋದಿಲ್ಲ. ನಾನು ಈ ಮಣ್ಣಿನಲ್ಲಿ ಕರಗಬೇಕಾದ್ರೆ 100 ವರ್ಷಕ್ಕಿಂತ ಜಾಸ್ತಿ ವರ್ಷ ಬೇಕಾಗುತ್ತೆ. ಗೊತ್ತಾ ನಿನ್ಗೆ? ಹೇಳ್ತು ಪ್ಲಾಸ್ಟಿಕ್. 100 ವರ್ಷ ಬೇಕಾಗುತ್ತಾ? ಆಶ್ಚರ್ಯದಿಂದ ಕೇಳ್ದ ಸ್ವಚ್ಛತ್. ಹೌದು, ನಿನ್ನಿಂದ ಸ್ವಚ್ಛ ಪರಿಸರಕ್ಕೆ ಹಾನಿಕರ. ಅದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಅಪಾರವಾದ ಹಾನಿಕಾರಕ ಪರಿಣಾಮಗಳಾಗುತ್ತವೆ. ಮಕ್ಕಳ ಎಲುಬುಗಳು, ವಿವಿಧ ಬಗೆಯ ಕ್ಯಾನ್ಸರ್, ನರಮಂಡಲಕ್ಕೆ ಧಕ್ಕೆ, ಮೆದುಳು ಕಣ್ಣುಗಳಿಗೆ ಹಾನಿ, ಚರ್ಮಕ್ಕೆ ತೊಂದರೆ, ಮಕ್ಕಳ ಬೆಳವಣಿಗೆಯಲ್ಲಿ ತೊಂದರೆ, ಇನ್ನು ಇತ್ಯಾದಿ 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 ಆರೋಗ್ಯದ ತೊಂದರೆಗಳಾಗುತ್ತವೆ ಎಂದು ಹೇಳಿದರೆ ನಮ್ ಮಿಸ್. ಹೇಳಿದ ಸ್ವಚ್ಛತೆ. ನಿಮ್ ಮಿಸ್ ಹೇಳಿರೋದ್ರಲ್ಲಿ ಸತ್ಯ ಇದೆ. ಪ್ಲಾಸ್ಟಿಕ್ ಆದ ನನ್ನ ಬಳಕೆಯಿಂದ ಉತ್ಪತ್ತಿಯಾಗುವ ಕಸದಿಂದ ಹಲವಾರು ರೋಗ ರುಜಿನಗಳು ಹುಟ್ಟಿಕೊಳ್ಳುತ್ತವೆ. ನೀವು ಕಂಡಲ್ಲಿ ಎಲ್ಲಂದ್ರಲ್ಲಿ ಬಿಸಾಡ್ತಿರಲ್ಲ ಪ್ಲಾಸ್ಟಿಕ್ ಲೋಟ, ಬಟ್ಲು, ತಟ್ಟೆ, ಬಾಟಲ್ಲು, ಇನ್ನು ಯಾವ್ಯಾವ ವಸ್ತುಗಳು ಅಲ್ಲಿ ಅವುಗಳಲ್ಲಿ ನೀರು ತುಂಬಿಕೊಂಡು ಅಲ್ಲಿ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡ್ತವೆ. ಆ ಸಂತಾನೋತ್ಪತ್ತಿ ಮಾಡಿದಾಗ ಹೆಚ್ಚು ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅವು ನಿನಗೆ ಗೊತ್ತಿರುವ ಹಾಗೆ ಹಲವಾರು ರೋಗಗಳು, ಅಂದ್ರೆ ಸೊಳ್ಳೆಗಳ ಕಾರಣದಿಂದ ಹಲವಾರು ರೋಗಗಳು, ಮಲೇರಿಯಾ, ಫೈಲೇರಿಯಾ ಅಂದ್ರೆ ಆನೆಕಾಲ್ ರೋಗ, ಡೆಂಗ್ಯೂ, ಚಿಕನ್ ಗುನ್ಯಾ, ಇನ್ನು ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುತ್ತೆ ಹೇಳಿತು ಪ್ಲಾಸ್ಟಿಕ್. ಇಷ್ಟು ರೋಗಗಳಿಗೆ ಕಾರಣವಾಗಿರುವ ನಿನ್ನನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ನಿನ್ನ ಪೂರ್ಣ ನಾಶವೇ ನನ್ನ ಗುರಿ ಹೇಳಿದ ಸ್ವಚ್ಛತೆ. ನೋಡು ಮಗು, ನೀನು ಇನ್ನು ಚಿಕ್ಕವನು. ನಿಮ್ಮ ಮನುಷ್ಯರೇ ಪ್ಲಾಸ್ಟಿಕ್ ಉತ್ಪಾದನೆಯ ಕಾರಣಕರ್ತರು, ಬಳಸುವವರೂ ನೀವೇ. ಪ್ಲಾಸ್ಟಿಕ್ ಅನ್ನು ನಾಶ ಮಾಡುವುದು ನಿಮ್ಮಿಂದ ಸಾಧ್ಯವಿದ್ದರೂ ಅದು ಕಷ್ಟ ಸಾಧ್ಯ. ನೀವು ನನ್ನ ಉತ್ಪತ್ತಿಯನ್ನ ಕಡಿಮೆ ಮಾಡ್ಬೇಕು. ಅಂದ್ರೆ ಪ್ಲಾಸ್ಟಿಕ್ ನ ಉತ್ಪತ್ತಿಯನ್ನ ಕಡಿಮೆ ಮಾಡ್ಬೇಕು. ಉತ್ಪತ್ತಿಯಾದನ್ನು ಮರುಬಳಕೆ ಅಥವಾ ಮರು ಉತ್ಪಾದನೆ ಮಾಡುವಂತೆ ನೋಡ್ಕೊಳ್ಬೇಕು. ಜೊತೆಗೆ ಪ್ಲಾಸ್ಟಿಕ್ ಕಸವಾಗದಂತೆ ನೋಡ್ಕೊಳ್ಬೇಕು. ಯಾವಾಗ ಪ್ಲಾಸ್ಟಿಕ್ ಕಸವಾಗುತ್ತದೋ ಆಗ ಪರಿಸರ ಹಾನಿಕರವಾಗುತ್ತದೆ. ಯಾವಾಗ ಪರಿಸರ ಕೆಡುತ್ತದೋ ಆಗ ಜನರ, ಪ್ರಾಣಿ, ಪಕ್ಷಿಗಳ ಆರೋಗ್ಯಕ್ಕೆ ಹಾನಿಕರವಾಗುತ್ತೆ. ತಿಳಿತಾ ಮಗು? ಹೇಳಿತು ಪ್ಲಾಸ್ಟಿಕ್. ಹೌದಲ್ವಾ? ಪ್ಲಾಸ್ಟಿಕ್ ನೀನ್ ಹೇಳೋದ್ರಲ್ಲೂ ಸಹ ಅರ್ಥವಿದೆ. ಇದನ್ನು ನಾನು ಯೋಚನೆ ಮಾಡ್ತೀನಿ, ಚಿಂತನೆ ಮಾಡುತ್ತೇನೆ. ನಮ್ಮ ಅಪ್ಪ ಅಮ್ಮನ ಹತ್ತಿರ ಮಾತನಾಡುತ್ತೇನೆ. ನಮ್ಮ ಶಿಕ್ಷಕಿ ಹತ್ರನೂ ಸಹ ನಾನು ಮಾತನಾಡ್ತೇನೆ. ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ತೇವೆ. ಹೌದು ಮಗು, ಪ್ಲಾಸ್ಟಿಕ್ ಅಂದ್ರೆ ನಾನು ಇರುವಲ್ಲಿ ಒಂದು ಹುಲ್ಲು ಕಡ್ಡಿಯೂ ಹುಟ್ಟುವುದಿಲ್ಲ ಎಂಬ ಮಾತಿದೆ. ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆದರೆ ಅದು ಕಸವಾಗುತ್ತದೆ. ಕಸದಿಂದ ಎಲ್ಲರಿಗೂ ತೊಂದರೆ. ಕಸದ ವಿಲೇವಾರಿ ಬಹಳ ಮುಖ್ಯ. ಅದು ಅಲ್ಲದೆ ಕಸದ ಸಮರ್ಪಕ ವಿಲೇವಾರಿ ಬಹಳ ಮುಖ್ಯ ಹೇಳಿತು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಹೇಳಿದ ಮಾತುಗಳಿಂದ ಜಾಗೃತಗೊಂಡ ಸ್ವಚ್ಛತ್ನ ಮನಸ್ಸು ಅದರ ವಿಕಾರ ರೂಪ ಮನಸ್ಸನ್ನು ತುಂಬಾ ಘಾಸಿಗೊಳಿಸಿತು. ಅದರಿಂದ ಭಯಗೊಂಡಿದ್ದ ಸ್ವಚ್ಛತ್ ಭಯದಲ್ಲಿಯೇ ಅವನ ಮಿಸ್ ನೀಡಿದ್ದ ಯೋಜನೆ ಕಾರ್ಯದ ಕಡೆಗೆ ಗಮನ ಹರಿಸಿದ. ಮಗು ಏನ್ ಮಾಡ್ತಿದ್ದಯ್ಯ ಮಗನೇ? ಅಮ್ಮ ಕೇಳಿದ್ರು. ಅಮ್ಮ, ಪ್ರಾಜೆಕ್ಟ್ ಬರೀತಿದ್ದೀನಮ್ಮ. ಪ್ಲಾಸ್ಟಿಕ್ ಕುರಿತು ನಮ್ ಮಿಸ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ನಾಳೆ ತೋರಿಸ್ಬೇಕು ಸ್ವಚ್ಛತೆ ಹೇಳ್ದ. ಓಹೋ, ಅದಕ್ಕೆ ನಿನ್ನೆ ರಾತ್ರಿ ಕನಸಿನಲ್ಲಿ ಪ್ಲಾಸ್ಟಿಕ್ ಭೂತ ಬಂದಿದ್ದು ಅನ್ಸುತ್ತೆ. ಹೋಮ, ಪ್ಲಾಸ್ಟಿಕ್ ಭೂತ ಕನಸಿನಲ್ಲಿ ಬಂದು ಅದರ ಎಲ್ಲಾ ವಿಷಯಗಳನ್ನ ಹೇಳ್ತು. ಹೌದಾ? ಏನೇನ್ ವಿಷಯ ಹೇಳ್ತು ಪ್ರಶ್ನಿಸಿದ್ರು ಅಮ್ಮ. ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಡಿಮೆ ಮಾಡ್ಬೇಕು, ಉತ್ಪಾದಿಸಿದ ಉತ್ಪನ್ನಗಳನ್ನು ಮರುಬಳಕೆ ಅಥವಾ ಮರು ಉತ್ಪಾದನೆ ಮಾಡ್ಬೇಕು, ಪ್ಲಾಸ್ಟಿಕ್ ಕಸವಾಗದಂತೆ ನೋಡ್ಕೊಳ್ಬೇಕು, ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ಎಂದು ಹೇಳಿತು ಅಮ್ಮ. ಛತ್ ಹೇಳಿದ. ಸರಿಯಾಗಿ ಹೇಳಿದೆ.
ನೀನು ಪ್ರಾಜೆಕ್ಟ್ ವಿಷಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದೀಯ. ನೀನು ಓದಿರುವ ಹಾಗೂ ನಿಮ್ಮ ಮಿಸ್ ಪ್ಲಾಸ್ಟಿಕ್ ವಿಷಯದ ಬಗ್ಗೆ ಹೇಳಿರುವ ಮಾತುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿರುವುದರಿಂದ ಪ್ಲಾಸ್ಟಿಕ್ ಎಂಬ ಭೂತ ನಿನ್ನ ಕನಸಿನಲ್ಲಿ ಬಂದಿದೆ, ಹೇಳಿದಳು ಅಮ್ಮ. ಅಮ್ಮ ಅಮ್ಮ ಹೇಳು ಮಗುವೆ. ಅಮ್ಮ, ನಾವು ನಮ್ಮ ಮನೆಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಳ್ಳುವುದು ಬೇಡ. ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನ ನಿಷೇಧ ಮಾಡೋಣ. ಇನ್ಮೇಲೆ ನಾನಾಗ್ಲಿ, ನಮ್ಮ ಅಪ್ಪ ಆಗಿರ್ಲಿ, ಅಥವಾ ನಮ್ಮ ಸುತ್ತಮುತ್ತಲಿನ ಜನಗಳಿಗೂ ಸಹ ಈ ವಿಷಯವನ್ನ ಹೇಳೋಣ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ತುಂಬಾ ಪೆಟ್ಟಾಗುತ್ತೆ ಅಂತ ಹೇಳೋಣಮ್ಮ. ಆಗ್ಲಿ ಮಗನೆ, ನಿನ್ನ ಪುಟ್ಟ ಮನಸ್ಸಿನಲ್ಲಿ ಎಂತಹ ಒಳ್ಳೆ ಯೋಚನೆ. ಇನ್ಮೇಲೆ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸೋದು ಬೇಡ. ಪ್ಲಾಸ್ಟಿಕ್ ವಸ್ತುಗಳನ್ನ ನಿಷೇಧ ಮಾಡೋಣ. ಪ್ಲಾಸ್ಟಿಕ್ ವಸ್ತುಗಳ ನಿಷೇಧ ಮಾಡಿ ಸ್ವಚ್ಛ ಪರಿಸರಕ್ಕೆ ಕಾರಣ ಹೋಗೋಣ. ನಮ್ಮ ಮನೆಯಿಂದಲೇ ಈ ಆಂದೋಲನವನ್ನ ಪ್ರಾರಂಭ ಮಾಡೋಣ. ಹೂಮ, ನಮ್ಮ ಸ್ನೇಹಿತರು, ಊರಿನವರು ಎಲ್ಲರಿಗೂ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡೋಣ. ಪ್ಲಾಸ್ಟಿಕ್ ನಿಷೇಧಿಸಿ ಸ್ವಚ್ಛ ಪರಿಸರ ನಿರ್ಮಿಸೋಣ. ಹೌದು, ಪ್ಲಾಸ್ಟಿಕ್ ನಿಷೇಧಿಸಿ ಸ್ವಚ್ಛ ಪರಿಸರ ನಿರ್ಮಾಣ ಮಾಡುವ ಕುರಿತು ನಿಮ್ಮ ಮಿಸ್ ಹತ್ರ ಮಾತನಾಡು. ಶಾಲೆಯಿಂದ ಜಾಗೃತಿ ಕಾರ್ಯಕ್ರಮ ಸಾಗಲಿ ಅಮ್ಮ ಹೇಳಿದ್ಲು. ಮುಂದಿನ ದಿನ ಎಂದಿನಂತೆ ಪ್ಲಾಸ್ಟಿಕ್ ನಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಯೋಜನಾ ಕಾರ್ಯದ ಜೊತೆಗೆ ಶಾಲೆಗೆ ಹೋಗುತ್ತಾನೆ ಸ್ವಚ್ಛತ್. ಹಿಂದಿನ ದಿನ ಕನಸಿನಲ್ಲಿ ಬಂದ ವಿಚಾರಗಳನ್ನು ತಮ್ಮ ಶಿಕ್ಷಕಿ ಹಾಗೂ ಮಕ್ಕಳೊಂದಿಗೆ ಹಂಚಿಕೊಳ್ತಾನೆ. ಕೇಳಿದ ಶಿಕ್ಷಕಿ ತುಂಬಾ ಸಂತೋಷದಿಂದ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಲು ತೊಡಗುತ್ತಾರೆ. ಮಕ್ಕಳೇ, ನಾವು ಪ್ರಕೃತಿಯೊಂದಿಗೆ ಬದುಕುತ್ತಿದ್ದೇವೆ. ಪರಿಸರ ಸ್ವಚ್ಛತೆಯಿಂದ ನಮ್ಮ ಉಳಿವು ಎಂಬ ಧ್ಯೇಯದೊಂದಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸ್ವಚ್ಛವಾಗಿದ್ದರೆ ಪರಿಸರ, ನಾವು ಆರೋಗ್ಯವಾಗಿರುತ್ತೇವೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು, ನಿಷೇಧವನ್ನೇ ಮಾಡಬೇಕು. ನಿಮ್ಮ ಮನೆಯಲ್ಲೂ ಒಂದು ಆಂದೋಲನದ ರೀತಿ ಮಾಡಬೇಕು. ಅಂಗಡಿಗಳಿಂದ ಸರಕು ಸರಂಜಾಮುಗಳನ್ನ ತರಬೇಕಾದರೆ ಬಟ್ಟೆ ಚೀಲಗಳನ್ನು ಬಳಸಬೇಕು. ಹಾಲನ್ನು ಬಟ್ಟಲುಗಳಲ್ಲಿ ಹಾಕಿಸಿಕೊಳ್ಳಬೇಕು. ಬಾಟಲ್, ಪ್ಲಾಸ್ಟಿಕ್ ಚೀಲಗಳು, ಹಾಲಿನ ಪ್ಯಾಕೆಟ್ಗಳನ್ನ ಅಥವಾ ಮುಂತಾದ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನ ನಾವು ಎಲ್ಲೆಂದರಲ್ಲಿ ಬಿಸಾಡಬಾರದು. ಪ್ಲಾಸ್ಟಿಕ್ ಅನ್ನು ಮುಕ್ತ ಮನಸ್ಸಿನಿಂದ ತ್ಯಜಿಸಬೇಕು. ಉತ್ತಮ ಪರಿಸರ ನಿರ್ಮಾಣ ಮಾಡೋದು ನಮ್ಮ ಗುರಿಯಾಗಬೇಕು, ಶಿಕ್ಷಕಿ ಹೇಳಿದರು. ಆಯ್ತು ಮಿಸ್, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ತೀವಿ, ಸ್ನೇಹಿತರಿಗೂ ಹೇಳ್ತೀವಿ, ಪ್ಲಾಸ್ಟಿಕ್ ಅನ್ನ ನಾವು ತ್ಯಜಿಸಬೇಕು, ಉತ್ತಮ ಪರಿಸರವನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ಎಲ್ರಿಗೂ ಹೇಳ್ತೀವಿ, ನಮ್ಮ ಫ್ರೆಂಡ್ಗಳಿಗೂ ಹೇಳ್ತೀವಿ. ಶಿಕ್ಷಕಿ ಮತ್ತು ಸ್ನೇಹಿತರ ಮಾತಿನಿಂದ ಖುಷಿಯಾಗುತ್ತಾನೆ ಸ್ವಚ್ಛತೆ. ಪ್ಲಾಸ್ಟಿಕ್ ಎಂಬ ಭಸ್ಮಾಸುರನನ್ನು ಸಂಹಾರ ಮಾಡಲು ಎಲ್ಲರೂ ಪಣ ತೊಡುತ್ತಾರೆ, ಜಾಗರೂಕರಾಗುತ್ತಾರೆ, ಆಂದೋಲನಕ್ಕೆ ಸಿದ್ಧವಾಗುತ್ತಾರೆ. ಧನ್ಯವಾದಗಳು. ಖಂಡಿತ ಸರ್. ಪ್ಲಾಸ್ಟಿಕ್ ಭಸ್ಮಾಸುರ ಅಂತಕ್ಕಂಥ ಒಂದು ಒಳ್ಳೆ ಕಥೆಯನ್ನು ಹೇಳೋದ್ರ ಮೂಲಕ ನಮ್ಮ ಗ್ರಾಮೀಣ ಜನತೆಗೆ ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮ ಧ್ಯೇಯ ಅಂತಕ್ಕಂಥ ಒಂದು ವಿಷಯನ ಕುರಿತಾಗಿ ನಾವೆಲ್ಲರೂ ಸಹ ಮನಸ್ಸು ಮಾಡಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಾವು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಪ್ಲಾಸ್ಟಿಕನ್ನು ನಿಷೇಧಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಕಥೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹೇಳಿದ್ದೀರಾ. ಕೊನೆಯದಾಗಿ ಈ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಪ್ರತಿಯೊಬ್ಬರು ಪ್ಲಾಸ್ಟಿಕನ್ನು ತ್ಯಜಿಸಬೇಕಾಗುತ್ತೆ. ತಮ್ಮ ಕಡೆಯಿಂದ ಏನಾದರೂ ನಮ್ಮ ಗ್ರಾಮೀಣ ಜನತೆಗೆ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಡೋದಾದರೆ ಕೊನೆಯದಾಗಿ ಈ ಪ್ಲಾಸ್ಟಿಕ್ನ ತ್ಯಜಿಸುವಂಥ ಕುರಿತಾಗಿ ಅಥವಾ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಕುರಿತಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಹಿಂದೆ ಪ್ಲಾಸ್ಟಿಕ್ ಅನ್ನ ಹೆಚ್ಚಾಗಿ ಬಳಸ್ತಾ ಇರ್ಲಿಲ್ಲ. ನಾವು ಗಮನಿಸಿದಂತೆ ಅವಾಗ ಎಲ್ಲಾ ಅಲ್ಯೂಮಿನಿಯಂ, ಆಮೇಲೆ ಸ್ಟೀಲು ಪಾತ್ರೆಗಳೆಲ್ಲನೂ ಮೆಟಲ್ ರೀತಿಯಲ್ಲೇ ಇರ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ನಾವು ಬಳಸುವಂತ ಎಲ್ಲಾ ಒಂದು ವಸ್ತುಗಳು ಪ್ಲಾಸ್ಟಿಕ್ ದೇ ಆಗಿರ್ತದೆ. ಉದಾಹರಣೆಗೆ ತಗೋಬೇಕಾದ್ರೆ ಬೆಳಗ್ಗೆ ಶಾಂಪೂವನ್ನು ಬಳಸ್ತೀವಿ,
ಶಾಂಪು ಬಳಸಿದ್ರೆ ಅದು ಪ್ಲಾಸ್ಟಿಕ್ ಪಾಕೆಟ್ ನಿಂದಾನೇ ಅದು ಬಂದಿರ್ತದೆ. ಟೂತ್ ಪೇಸ್ಟ್ ಆಗಿರ್ಬೋದು, ಟೂತ್ ಬ್ರಷ್ ಆಗಿರ್ಬೋದು, ಅಥವಾ ನಾವು ಬಳಸುವಂತ ತಟ್ಟೆ, ಟಿಫನ್ ಬಾಕ್ಸ್, ನಾವು ಅಂಗಡಿಗೆ ಹೋದ್ರೆ ಅಂಗಡಿಯಿಂದ ನಾವು ಏನಾದ್ರು ಸರಕು ಸರಂಜಾಮ ತಗೊಂಡ್ಬರ್ಬೇಕಾದ್ರೆ ಆ ಚೀಲಗಳು ಕೂಡ ಪ್ಲಾಸ್ಟಿಕ್ ಆಗಿರ್ತದೆ. ಈ ಪ್ಲಾಸ್ಟಿಕ್ ಎಷ್ಟು ಪ್ರಭಾವ ಬೀರಿದೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಪ್ಲಾಸ್ಟಿಕ್ ವಸ್ತುಗಳ ಬಗ್ಗೆ ಆಕರ್ಷಣೆ ಹೊಂದಿದ್ದೇವೆ. ಇದು ಹೋಗ್ಬೇಕು. ಪ್ಲಾಸ್ಟಿಕ್ ನಿಂದಲೇ ಬಹಳ ಪರಿಸರ ಹಾಳಾಗ್ತಾ ಇರೋದು. ಆ ಪರಿಸರ ಹಾಳಾಗೋದ್ರ ಜೊತೆಗೆ ಮನುಷ್ಯನ ಆರೋಗ್ಯವೂ ಸಹ ಇದರಿಂದ ಹಾನಿಗೊಳಪಡ್ತದೆ. ಹಲವಾರು ರೀತಿಯ ಕಾಯಿಲೆಗಳು ಪ್ಲಾಸ್ಟಿಕ್ ಬಳಕೆಯಿಂದ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಏನು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ನಾವು ನಿರ್ಮಾಣ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ಅದರ ಬಗ್ಗೆ ಗಮನವನ್ನ ಹರಿಸಬೇಕು. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನೋದು ನೀರಿನಲ್ಲಾಗ್ಲಿ ಮಣ್ಣಿನಲ್ಲಾಗಿ ತಿರುಗುವಂತಹ ಒಂದು ಪದಾರ್ಥ ಅಲ್ಲ, ವಸ್ತು ಅಲ್ಲ. ಅದು 100 ವರ್ಷಗಳು ಮೇಲೆ ಬೇಕಾಗುತ್ತೆ ಭೂಮಿಯಲ್ಲಿ, ಅದು ನೆಲದಲ್ಲಿ ತಿರುಗಬೇಕಾದ್ರೆ. ಆ ನೆಲದಲ್ಲಿ ಏನಾದ್ರು ಇದೆ ಅಂದ್ರೆ ಆ ನೀರಿನ ಒಂದು ಚಲನೆಯನ್ನು ಸಹ ಅದು ತಡೆಗಟ್ಟುತ್ತದೆ. ಅದೇ ರೀತಿ ಒಂದು ಕೃಷಿಯ ಬೆಳೆಗೂ ಅದು ಬೆಳವಣಿಗೆಗೆ ಆಪತ್ತನ್ನ ತರುವಂತಹ ಒಂದು ವಸ್ತು. ಅದಕ್ಕಾಗಿ ನಾವು ಸ್ವಚ್ಛ ಪರಿಸರ ಇಡಬೇಕಾದ್ರೆ ಪ್ಲಾಸ್ಟಿಕ್ ವಸ್ತುಗಳ ಉತ್ಪಾದನೆ ಕಡಿಮೆ ಮಾಡಬೇಕು. ಉತ್ಪಾದಿಸಿದಂತ ಪ್ಲಾಸ್ಟಿಕ್ ಅನ್ನ ಮರು ಉತ್ಪಾದನೆಗೆ ಅಥವಾ ಮರು ಬಳಕೆಗೆ ಬಳಸ್ಕೋಬೇಕು. ಜೊತೆಗೆ ಆ ಪ್ಲಾಸ್ಟಿಕ್ ಕಸ ಹೆಚ್ಚಾಗಬಾರ್ದು. ಎಲ್ಲಂದ್ರಲ್ಲಿ ಬಿಸಾಕಿರ್ತವೆ, ಎಲ್ಲಂದ್ರಲ್ಲಿ ಬಾಟಲ್ಗಳಿರ್ತವೆ, ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಚೀಲಗಳಿರ್ತವೆ, ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಸಾಮಗ್ರಿಗಳು ಬಿಸಾಕಿರ್ತವೆ. ಇದರಿಂದ ತುಂಬಾ ಮನುಷ್ಯನ ಅಥವಾ ಜಾನುವಾರುಗಳ ಆರೋಗ್ಯಕ್ಕೆ ಹಾನಿಕರ ಆಗೋದ್ರಿಂದ ಈ ಪ್ಲಾಸ್ಟಿಕ್ ಅನ್ನ ನಿಷೇಧಿಸುವಂತ ಅಂದ್ರೆ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವು ನಿಷೇಧಿಸುವುದರ ಮೂಲಕ ಇದು ಆಂದೋಲನದ ರೀತಿಯಲ್ಲಿ ಮಾಡಬೇಕು. ಅವಾಗ ಸ್ವಚ್ಛ ಭಾರತದ ಕನಸು ನನಸಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಖಂಡಿತ ಸರ್, ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಾವು ತಿಳಿಸ್ಕೊಟ್ಟಿದ್ರೆ. ಅಷ್ಟೇ ಅಲ್ಲದೇ ಪ್ಲಾಸ್ಟಿಕ್ ಭಸ್ಮಾಸುರ ಅಂತಕ್ಕಂಥ ಒಂದು ಒಳ್ಳೆಯ ಕಥೆಯನ್ನು ಹೇಳೋದ್ರ ಮೂಲಕ ನಮ್ಮ ಗ್ರಾಮೀಣ ಜನರಲ್ಲಿ ಪ್ಲಾಸ್ಟಿಕ್ನಿಂದ ಆಗುವಂತಹ ಒಂದು ದುಷ್ಪರಿಣಾಮಗಳ ಕುರಿತಾಗಿ, ಅದು ಪರಿಸರ ಇರ್ಬೋದು ಅಥವಾ ನಮ್ಮ ಆರೋಗ್ಯ ಇರ್ಬೋದು, ಇನ್ನಿತರ ಒಂದು ಮೂಲಗಳಿಗೆ ಯಾವ ರೀತಿಯಲ್ಲಿ ಇದು ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ತುಂಬಾ ಅದ್ಭುತವಾಗಿ ಒಂದು ಕಥೆಯ ಮೂಲಕವೇ ನಮ್ಮ ಗ್ರಾಮೀಣ ಜನತೆಗೆ ಅರಿವು ಮತ್ತು ಜಾಗೃತಿಯನ್ನು ತಾವು ಮೂಡಿಸಿದ್ದೀರಾ. ಹಾಗೊಂದು ಒಳ್ಳೆಯ ಅಭಿಪ್ರಾಯದ ಮೂಲಕ ಪ್ಲಾಸ್ಟಿಕ್ ನಮಗೆ ಯಾವ ರೀತಿಯಲ್ಲಿ ಅನಾಹುತಗಳನ್ನು ಅಥವಾ ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳಿಗಾಗಿ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್. ಕೇಳಿಸಿಕೊಂಡ ಶ್ರೋತೃಗಳಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳು, ಶಿಕ್ಷಕರು ಹಾಗೂ ಚೈತನ್ಯ ಕಲಾ ನಿಕೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಜಯಮಂಗಳ ಚಂದ್ರಶೇಖರ್ ಸರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದರು. ಪ್ಲಾಸ್ಟಿಕ್ ಭಸ್ಮಾಸುರ ಅಂತಕ್ಕಂಥ ಕಥೆನ ಕೇಳಿದ್ದೀರಾ. ಈ ಕಥೆನ ಕೇಳಿದವ್ರು ಪ್ರತಿಯೊಬ್ಬರಿಗೆ ಅನಿಸಿರುತ್ತೆ, ನಾವು ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು, ನಾವು ಇನ್ನು ಮುಂದೆ ಪ್ಲಾಸ್ಟಿಕ್ಕನ್ನು ಬಳಕೆನೇ ಮಾಡಬಾರ್ದು, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡೋಣ. ಆ ಬಟ್ಟೆಯ ಬ್ಯಾಗ್ಗಳಾಗಿರ್ಬೋದು, ಇನ್ನಿತರ ಒಂದು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸೋಣ ಅಂತಕ್ಕಂಥ ನಿರ್ಧಾರವನ್ನು ಪ್ರತಿಯೊಬ್ಬರು ಮಾಡಿರ್ತೀರಂತ ನಾನು ಭಾವಿಸ್ತಿದ್ದೀನಿ. ನಾನಂತೂ ಖಂಡಿತ ಯಾವಾಗಲೂ ಪ್ಲಾಸ್ಟಿಕ್ಕನ್ನು ನಿಷೇಧಿಸುವಂತಹ ನಿರ್ಧಾರವನ್ನು ಮಾಡಿದ್ದೀನಿ, ಅದನ್ನು ಪಾಲನೆ ಸಹ ಮಾಡ್ತಿದ್ದೀನಿ. ನೀವು ಸಹ ಇದೇ ರೀತಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಹಾಗೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡಿ ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಪ್ರತಿಯೊಬ್ಬರು ಸಹ ಸೇರಿ ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಸರಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಗಳೊಂದಿಗೆ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್. ಎಲ್ಲರಿಗೂ ಶುಭವಾಗಲಿ. ನೈರ್ಮಲ್ಯ ಸಂಪತ್ತು, ಆರೋಗ್ಯ ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ.